ರೇಷನ್ ಕಾರ್ಡ್ನ ಯಾರೆಲ್ಲ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀರಾ ಅಥವಾ ತಿದ್ದುಪಡಿನ ಯಾರೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿಲ್ವೋ ಅಥವಾ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿದಿರೋ ಅಥವಾ ಇನ್ನೂ ಯಾರೆಲ್ಲ ತಿದ್ದುಪಡಿನ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ, ತಿದ್ದುಪಡಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರೋ, ಆದರೆ ನಿಮಗೆ ಯಾವ ಡಾಕ್ಯುಮೆಂಟ್ ಎಲ್ಲ ಬೇಕಾಗಿತ್ತು ಅಂತ ಗೊತ್ತಾಗಲ್ವಾ? ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಡಾಕ್ಯುಮೆಂಟ್ ಯಾವ ರೀತಿ ಅಂದರೆ ಯಾವ ಡಾಕ್ಯುಮೆಂಟನ್ನು ನೀವು ಹೋಗಬೇಕು, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಾದ್ರೆ ಯಾವ ಡಾಕ್ಯುಮೆಂಟನ್ನು ತೊಗೋಬೇಕು, ಹಾಗೆ ಈ ಒಂದು ತಿದ್ದುಪಡಿ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟನ್ನು ಹೋಗಬೇಕಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡಿ ನೋಡಿದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿದರೆ ಪೂರ್ತಿ ವಿಷಯ ನಿಮಗೆ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ರೇಷನ್ ಕಾರ್ಡ್ನ ಬಗ್ಗೆ, ತಿದ್ದುಪಡಿಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತದಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಮಾಡೋದನ್ನ ನನಗೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂತ ಆಗುತ್ತೆ. ಸೊ ಹಾಗಾಗಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸುಮಾರು ದಿನಗಳಾಯಿತು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕಂತ ಅನ್ಕೊಂಡಿರ್ತೀರಾ ಅಥವಾ ತಿದ್ದುಪಡಿ ಮಾಡಬೇಕಂತ ಅನ್ಕೊಂಡಿರ್ತೀರಾ. ಆದರೆ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಕರೆಯೋದಾಗಲಿ ಅಥವಾ ತಿದ್ದುಪಡಿ ಕರೆಯೋದಾಗಲಿ ತುಂಬ ಸಮಯದವರೆಗೆ ಕೊಡ್ತಾ ಇಲ್ಲ. ಸೊ ಅದೇ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು. ಹಾಗಾಗಿ ಎಲ್ಲರೂ ಕೂಡ ಯಾವಾಗ ಕರೀತಾರೆ ಯಾವಾಗ ತಿದ್ದುಪಡಿ ಮಾಡ್ಕೋತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಸೊ ಕೆಲವ್ರದ್ದು ಹೆಸರನ್ನ ಆ್ಯಡ್ ಮಾಡೋದಿರುತ್ತೆ ಅಥವಾ ಇನ್ನು ಕೆಲವ್ರದ್ದು ಹೆಸರನ್ನ ತೆಗೆಯೋದಿರುತ್ತೆ ಅಥವಾ ಇನ್ನೊಬ್ರದ್ದು ಹೆಸರು ಕರೆಕ್ಷನ್ ಮಾಡೋದಿರುತ್ತೆ. ಈ ರೀತಿ ಇದ್ದವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಇನ್ನೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಅರ್ಜಿ ಹಾಕೋರು ಒಂದು ಕಡೆ ಆದರೆ ಈ ತಿದ್ದುಪಡಿ ಮಾಡೋರು ಇನ್ನೊಂದು ಕಡೆ ಇದ್ದಾರೆ. ಸೊ ಈ ತಿದ್ದುಪಡಿ ಮಾಡೋರಿಗೂ ಚಾನ್ಸ್ ಸಿಗ್ತಾ ಇಲ್ಲ, ಅರ್ಜಿ ಹಾಕೋರು ಕೂಡ ಚಾನ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ತುಂಬ ಜನರು ಕಾಯ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕೋರಿದ್ದಾರೆ. ಸೊ ಹಾಗಾಗಿ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಯಾವಾಗ ಕರೀತಾರೆ ಅಂತ. ಕರೀತಿದ್ದಾರೆ, ಬಟ್ ಜಾಸ್ತಿ ಸಮಯ ತನಕ ಕರೀತಾ ಇಲ್ಲ. ಸೊ ಅವರು ಇಟ್ಟಂಥ ಒಂದು ಸಮಯದಲ್ಲಿ ಸರ್ವರ್ ಡೌನು ಅದು ಇದು ಬಂದುಬಿಟ್ಟು ಜಲ್ದಿಯಾಗಿ ಏನಾಗ್ತಿದೆ ಅಂತಂದರೆ ಅದು ಸರ್ವರ್ ಮುಕ್ತಾಯ ಆಗಿಬಿಟ್ಟು ರೇಷನ್ ಕಾರ್ಡ್ ಅರ್ಜಿ ತೊಗೋತಾ ಇಲ್ಲ. ಸೊ ಹೀಗಾಗಿ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕಾಗಿ ಸುಮಾರು ಜನರು ವೇಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವು ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಬೇಕಾದ್ರೆ ನೀವು ಯಾವ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ರೇಷನ್ ಕಾರ್ಡ್ನ ನೀವು ಅರ್ಜಿ ಹಾಕಬೇಕಾದ್ರೆ ನೀವು ಎಷ್ಟು ಜನರ ಒಂದು ಹೆಸರನ್ನ ರೇಷನ್ ಕಾರ್ಡಲ್ಲಿ ಸೇರಿಸ್ಬೇಕಂತ ಅಂದ್ಕೊಂಡಿದ್ರು, ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಬೇಕಂತ ಅಂದ್ಕೊಂಡಿದ್ರು, ಅವರೆಲ್ಲರದು ಏನು ಮಾಡಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಬೇಕು. ಜೊತೆಗೆ ಯಾರಾದರೂ ಒಬ್ಬರದು ಕಾಸ್ಟ್ ಇನ್ಕಮನ್ನು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಇನ್ಕಮ್ ಕಾಸ್ಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದು ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಬೇಕಾದವರು ಆಧಾರ್ ಕಾರ್ಡ್ ಕಂಪಲ್ಸರಿ ಎಲ್ಲರದು ಬೇಕು, ಮತ್ತು ಒಂದು ಕಾಸ್ಟ್ ಮತ್ತು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ. ಸೊ ಇವುಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದು ಹೊಸದಾಗಿ ರೇಷನ್ ಕಾರ್ಡ್ ಮಾಡೋರು ನಾನು ಹೇಳ್ತಾ ಇರೋದು. ಮತ್ತು ಏನಪ್ಪ ಅಂತಂದರೆ 6 ವರ್ಷದ ಕ್ಕಿಂತ ಕೆಳಗಿನ ವರ್ಷ ಮಗು ಇದ್ದವ್ರಿಗೆ ಏನು ಮಾಡ್ಕೊ ಕಂಪಲ್ಸರಿ ನೀವು ಜನನ ಪ್ರಮಾಣ ಪತ್ರ, ಅಂದರೆ ಅವರು ಹುಟ್ಟಿದ ಒಂದು ಪ್ರಮಾಣ ಪತ್ರ ಹಾಸ್ಪಿಟಲ್ ಕೊಟ್ಟಿರ್ತಾರಲ್ಲ ಆ ಒಂದು ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇದು 6 ವರ್ಷದ ಕೆಳಗೆ ಇರುವಂಥ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ. 6 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಮತ್ತು ಈ ಮನೇಲಿ ಯಾರ್ದಾದ್ರು ಒಬ್ಬರು ಕಾಸ್ಟ್ ಇನ್ಕಮ್ ಇದ್ದರೆ ಸಾಕು. ಇದು ಹೊಸದಾಗಿ ಅರ್ಜಿನ ಹಾಕಬೇಕಾದ್ರೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಇನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ, ತಿದ್ದುಪಡಿ ಮಾಡಬೇಕಂತಂದರೆ ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಎಲ್ಲರದು ಇನ್ಕಮ್ ಕಾಸ್ಟ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದು ತಿದ್ದುಪಡಿ ಮಾಡಬೇಕಂದ್ರೆ ನೀವು ಎಲ್ಲರದ್ದು ಇನ್ಕಮ್ ಕಾಸ್ಟ್ ಬೇಕು, ಮತ್ತು ಒಂದು ಎಲ್ಲರದು ಆಧಾರ್ ಕಾರ್ಡ್ ಬೇಕು. ಈ 2 ಡಾಕ್ಯುಮೆಂಟ್ಸನ್ನು ನೀವು ತಿದ್ದುಪಡಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹೊಸ ರೇಷನ್ ಕಾರ್ಡ್ಗೆ ಎಲ್ಲರದ್ದು ಆಧಾರ್ ಕಾರ್ಡ್ ಮತ್ತು ಒಬ್ಬರದ್ದು ಯಾರದ್ದು ಇನ್ಕಮ್ ಕಾಸ್ಟ್ ಇದ್ರೆ ನಡೆಯುತ್ತೆ. ಅದು ತಿದ್ದುಪಡಿಗೆ ಏನೈತೆ ಅಂದರೆ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್, ಪ್ರತಿಯೊಬ್ಬರದ್ದು ಇನ್ಕಮ್ ಕಾಸ್ಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇಷ್ಟೆಲ್ಲ ತೆಗೆದುಕೊಂಡು ಹೋದರೆ ನೀವು ಆರಾಮಾಗಿ ತಿದ್ದುಪಡಿ ಕೂಡ ಮಾಡಿಸ್ಬೋದು. ಅಥವಾ ಹೊಸ ರೇಷನ್ ಕಾರ್ಡ್ ನಾನು ಹೇಳ್ದಲ್ಲ, ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ಯಾರ್ದಾದ್ರು ಒಬ್ಬರು ಇನ್ಕಮ್ ಕಾಸ್ಟ್ ಇದ್ರೆ ನಡೆಯುತ್ತೆ. ಇದು ಹೊಸ ರೇಷನ್ ಕಾರ್ಡ್ಗೆ. ಮತ್ತು ತಿದ್ದುಪಡಿಗೆ ಕಂಪಲ್ಸರಿ ಎಲ್ಲರದ್ದು ಒಂದು ಇನ್ಕಮ್ ಕಾಸ್ಟ್ ಬೇಕು, ಮತ್ತು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಏನಪ್ಪ ಅಂತಂದರೆ, ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ನೀವು ಹಾಕಬೇಕಂತ ವೇಟ್ ಮಾಡ್ತಾಯಿದ್ರೆ ಅಥವಾ ತಿದ್ದುಪಡಿಗೆ ನೀವು ಮಾಡಿಸ್ಬೇಕಂತ ವೇಟ್ ಮಾಡ್ತಾಯಿದ್ರೆ, ಆದರೆ ಸರ್ವರ್ ಏನಾಗ್ತಾ ಇದೆ, ಬರ್ತಾ ಇಲ್ಲ. ಡೈಲಿ ಅವರು ದಿನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಕರಿತಾ ಇದ್ದಾರೆ. ಆದರೆ ಸಮಯನ ನಿಗದಿ ಮಾಡಿದ್ದಾರೆ. 1 ಗಂಟೆ 2 ಗಂಟೆ ಇಷ್ಟು ಸಮಯದವರೆಗೆ ಮಾತ್ರ ಅವರು ಕರಿತಾ ಇರೋದು. ಹಾಗಾಗಿ ಏನಾಗ್ತಾಯಿದೆ ಅಂತಂದರೆ ಸರ್ವರ್ ಡೌನ್ನಿಂದ ತುಂಬ ತೊಂದರೆ ಆಗ್ತಾಯಿದೆ. ಸೊ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಕೆಲಸ ಮಾಡಿಬಿಡಿ. ಜಸ್ಟ್ ನಿಮ್ಮ ಒಂದು ಈ ಒಂದು ಬೆಂಗಳೂರು 1 ಮತ್ತು ಕರ್ನಾಟಕ 1 ಈ ಒಂದು ಏನಿದಾರ ಈ ಒಂದು ನಾವು ಯಾವ ರೀತಿ ಅರ್ಜಿನ ಹಾಕಿದ್ವಲ್ಲ, ಇವು ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಒಂದು ಹಾಕಿದ್ವಲ್ಲ, ಆ ರೀತಿ ನೀವು ಈ ಕರ್ನಾಟಕ 1 ಗ್ರಾಮ 1 ಈ ಒಂದು ಕೇಂದ್ರಗಳಿಗೆ ಹೋಗಿಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಬರ್ರಿ.
ಅಂತಂದರೆ ನಾವು ಈ ರೀತಿ ಹೊಸದಾಗಿ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ನ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಇಲ್ಲ ನಾವು ತಿದ್ದುಪಡಿನ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ನಮಗೆ ಯಾವಾಗ ಈ ಒಂದು ರೇಷನ್ ಕಾರ್ಡ್ ಕರೀತಾರೆ ಅಥವಾ ತಿದ್ದುಪಡಿ ಕರೀತಾರೆ, ಆವಾಗ ನಮ್ಮ ಹೆಸರು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ನೀವು ಹೋಗಿ ಭೇಟಿಯಾಗಿ ನಿಮ್ಮ ಹೆಸರಿನಲ್ಲಿ ನೋಂದಾಯಿಸ್ಕೊಂಡು ಬರಬೇಕು. ನಿಮ್ಮ ಡಾಕ್ಯುಮೆಂಟ್ ಆಗಲಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಲಿ, ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಅಲ್ಲಿ ಕೊಟ್ಬಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಬಂದರೆ ಅವರು ಈಗ ಯಾವಾಗ ರೇಷನ್ ಕಾರ್ಡ್ಗೆ ಕರಿತಾರೆ ನೋಡಿ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕಾಗಲಿ ಅಥವಾ ಈ ತಿದ್ದುಪಡಿ ಮಾಡೋದಕ್ಕಾಗಲಿ ಕರಿತಾರೆ ನೋಡಿ, ಅವಾಗ ಏನು ಮಾಡ್ತಾರೆ, ಅವರು ನಿಮಗೆ ಕಾಲ್ ಮಾಡಿ ಕರಿತಾರೆ. ಸೊ ನಿಮ್ಮ ಹತ್ತಿರದ ಒಂದು ಬೆಂಗಳೂರನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಇಂಥ ಕೇಂದ್ರಗಳಲ್ಲಿ ನೀವು ನಿಮಗೆ ಪರಿಚಯರಾಗಲಿ ಗೊತ್ತಿರೋ ಹತ್ರ ಹೋಗ್ಬಿಟ್ಟು ನಿಮ್ಮ ಹೆಸರು ನೋಂದಾಯಿಸ್ಕೊಂಡು ಬಂದುಬಿಡಿ. ನೋಂದಾಯಿಸ್ಕೊಂಡು ಬಂದರೆ ಏನಾಗುತ್ತೆ ಅಂತಂದರೆ ಅವರು ಆ ಒಂದು ಸಮಯಕ್ಕೆ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ಈ ಸಮಯದಲ್ಲಿ ರೇಷನ್ ಕಾರ್ಡ್ಗೆ ಕರೀತಾರೆ, ಸೊ ನೀವು ಬಂದು ಹೋಗಿ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ನ ಅವರು ಫಿಲ್ ಮಾಡಿಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ. ನೀವು ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಅವ್ರು ಏನು ಕೇಳ್ತಾರಲ್ಲ ಕೊಟ್ಬಿಟ್ಟು ನೀವು ಬರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಅಥವಾ ನಿಮ್ಮ ತಿದ್ದುಪಡಿ ಏನಾಗುತ್ತೆ ಈಸಿಯಾಗಿ ಆಗುತ್ತೆ. ಸೊ ನೀವು ಇಲ್ಲಿ ನಾಳೆ ಕರೆದಿದ್ದಾರೆ, ನಾಳೆ 10 ಗಂಟೆ ಹೋಗ್ಬೇಕಂತ ಹೋದರೆ ಅಲ್ಲಿ ಸರ್ವರ್ ತುಂಬಾ ಬಿಸಿಯಾಗಿರುತ್ತೆ. ಯಾಕಂದರೆ ಈಗಾಗಲೇ ಆಲ್ರೆಡಿ ತುಂಬ ಜನ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಮ ನಂಬರ್ ಬರೋದು ತುಂಬ ದಿನ ಆಗುತ್ತೆ, ಲೇಟ್ ಆಗುತ್ತೆ. ಸೊ ಹಾಗಾಗಿ ಮೊದಲೇ ನೀವೇನು ಮಾಡಿ, ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಈ ಒಂದು ಕೇಂದ್ರಗಳಿಗೆ ಹೋಗಿಬಿಟ್ಟು ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ನಿಮ್ಮ ಒಂದು ದಾಖಲಾತಿಗಳನ್ನ ಮೊದಲೇ ಕೊಟ್ಟು ನಿಮ್ಮ ಒಂದು ಹೆಸರನ್ನ ರಿಜಿಸ್ಟರ್ ಮಾಡಿಸ್ಬನ್ನಿ ಇಲ್ಲಿ ಅವ್ರ ಹತ್ರ. ಅಂದರೆ ಅವರು ರೇಷನ್ ಕಾರ್ಡಿಗೆ ಒಂದು ಕರೆದಾಗ ಆಗಲಿ ಅಥವಾ ಈ ಒಂದು ಯಾವಾಗ ಸರ್ವರ್ ಆನ್ ಇರುತ್ತೆ ಅವಾಗ ನಿಮಗೆ ಫೋನ್ ಮಾಡಿ ಅವರು ಹೇಳ್ತಾರೆ. ಸೊ ಈ ರೀತಿ ನೀವು ಮಾಡಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಹೊಸ ರೇಷನ್ ಕಾರ್ಡ್ ಅಥವಾ ನಿಮ್ಮ ತಿದ್ದುಪಡಿ ಈ ಸದ್ಯದಲ್ಲಿ ಆಗುವಂಥ ಚಾನ್ಸಸ್ ಇಲ್ಲ. ಯಾಕಂತಂದರೆ ಸರ್ವರ್ ತುಂಬಾ ಸ್ಲೋ ಇದೆ ಮತ್ತು ಜಾಸ್ತಿ ಟೈಮ್ ಕೂಡ ಕೊಡ್ತಾ ಇಲ್ಲ. ಇದರಿಂದ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದಷ್ಟೇ, ನೀವು ನಿಮ್ಮ ಒಂದು ಕರ್ನಾಟಕ ಗ್ರಾಮವನ್ನು ಎಲ್ಲಿ ನಿಮ್ಮ ಹತ್ತಿರದಲ್ಲಿ ಏನಿದೆ ನೋಡಿ ಈ ಕೇಂದ್ರಗಳಿಗೆ ಹೋಗಿಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ರೀತಿ ಬಂದಾಗ ನಮಗೆ ಫೋನ್ ಮಾಡಿ ಅಂತ. ಆ ರೀತಿ ಬಂದಾಗ ಅವರು ನಿಮಗೆ ಫೋನ್ ಮಾಡ್ತಾರೆ. ನಿಮ್ಮದೆಲ್ಲ ಅವರು ರೆಡಿ ಮಾಡಿ ಸಕ್ಸಸ್ಫುಲ್ ಆದರೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಹಣನ ಕೊಟ್ಟು ನೀವು ನಿಮ್ಮ ರೇಷನ್ ಕಾರ್ಡ್ನ ಮಾಡಿಸ್ಕೊಬೋದು. ಸೊ ಇನ್ನೊಂದೇನಪ್ಪ ಅಂತಂದರೆ, ಈಗಾಗಲೇ ಯಾರೆಲ್ಲ 2022 2023 ರೇಷನ್ ಕಾರ್ಡ್ಗೆ ಅರ್ಜೆಂಟ್ ಹಾಕಿದ್ರು ಅವರ ಒಂದು ರೇಷನ್ ಕಾರ್ಡ್ ಏನಾಗಿದೆ ಅಂತಂದರೆ ಈಗಾಗಲೇ ಕೊಡ್ತಾ ಇದ್ದಾರೆ ಅಂತ ಮಾಹಿತಿಗಳು ತಿಳಿದು ಬರ್ತಾಯಿದೆ. ಸೊ ಹಾಗಾಗಿ ನಿಮಗೂ ಕೂಡ ಆದಷ್ಟು ಬೇಗ ರೇಷನ್ ಕಾರ್ಡ್ಗಳು ಬರ್ತವೆ. ಅಂದರೆ 2022 2023 ಯಾರೆಲ್ಲ ಹಾಕಿದ್ರು ಅವ್ರದ್ದು ಹೇಳ್ತಾ ಇರೋದು ನಾನು. ಮತ್ತು ಇವಾಗ ಏನು ಆಗ್ತಾ ಇದ್ರಲ್ಲ ರೇಷನ್ ಕಾರ್ಡ್ಗೆ ಅರ್ಜೆಂಟ್, ಇವ್ರು ಯಾರು ಸಕ್ಸಸ್ಫುಲ್ ಆಗಿದೆ, ಈ ರೇಷನ್ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ. 25 ಬರ್ಬೋದು, 26 ಬರ್ಬೋದು ಗೊತ್ತಿಲ್ಲ. ಈಗ 2022 23 ಇಸ್ವಿಗೆ ಹಾಕಿದಾರೆ ಅಂತಂದರೆ 2022 2023 ಹಾಕಿದವರಿಗೆ ಇನ್ನೂ ರೇಷನ್ ಕಾರ್ಡ್ ಬರ್ತಾ ಇಲ್ಲ, ಇವಾಗ ಬರ್ತಾ ಇರೋದು. ಸೊ ಇವಾಗ ಹಾಕಿದಾಗ ಇನ್ನು 2-3 ವರ್ಷ ಆದಮೇಲೆ ಬರ್ಬೋದು, ಏನು ಗೊತ್ತಾಗಲ್ಲ. ಬಟ್ ಈ ರೀತಿ ನೀವು ಈ ರೀತಿ ಮಾಡಿದರೆ ಆರಾಮಾಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು, ನಿಮ್ಮ ರೇಷನ್ ಕಾರ್ಡ್ಗೆ ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ಒಂದು ಹೆಸರನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಅವ್ರು ಯಾವಾಗ ಹತ್ತಿರ ಹೋಗ್ಬಿಟ್ಟು ರೇಷನ್ ಕಾರ್ಡ್ನ ಮಾಡಿಸ್ಬೋದು ಅಥವಾ ತಿದ್ದುಪಡಿ ಕೂಡ ಮಾಡಿಸ್ಕೋಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅಂತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.